ಬಹುರೂಪಿ ಹಬ್ಬ ಅಂತ ಮಾಡ್ತಾರಲ್ಲ, ಅದೇ ರಂಗಾಯಣ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯಾವಾಗಿಂದ ಬಹುರೂಪಿ ಸ್ಟಾರ್ಟ್ ಆಗುತ್ತೆ ನೋಡು? ಜನವರಿ 11ರಿಂದ ಜನವರಿ 18ನೇ ತಾರೀಕುವರೆಗೂ ನಡೀತಾ ಕಣಿದು ಬಹುರೂಪಿ. ಏನು ಕಾಸಿದ್ರೆ ಕೈಲಾಸ, ಉಲ್ಲಾಸ, ಸಂತೋಷ. ಅಯ್ಯೋ ಬಹುರೂಪಿಯಲ್ಲಿ ಇದೆಲ್ಲ ಸಿಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತಕೊಳ್ಳಿ ಅಣ್ಣ, ತಕೊಳ್ಳಿ ಅಣ್ಣ, ತಕೊಳ್ಳಿ ಅಣ್ಣ, ತಕೊಳ್ಳಿ ಅಣ್ಣ. ಅಯ್ಯೋ ಕಾರಣ ಅಯ್ಯೋ ಮನಸ್ಸಿಗೆ ಉಲ್ಲಾಸ, ಸಂತೋಷ ಇದೆಲ್ಲವೂ ನಮ್ಮ ರಂಗಾಯಣದಲ್ಲಿ ಸಿಗ್ತೈತೆ. ನಾಟಕ ನಡೀತೈತೆ, 8 ದಿನ ನಾಟಕ ನಡೀತೈತೆ. 8 ದಿನ ಈಗಿಂದ ಈಗ ಹೋಗಿ ಹೆಂಡತಿ ಮಕ್ಕಳ ಕರ್ಕೊಂಡು ರಂಗಾಯಣಕ್ಕೆ ಬಂದು ನಾಟಕ ನೋಡಿಸ್ತೀನಿ. ಅವ್ರಿಗೆ ತಿಂಡಿ, ಊಟ, ಬಟ್ಟೆ ಎಲ್ಲ ಸಿಗ್ತದಂತ ಗೊತ್ತೀರಿ. ನೀವು ಸರಿ ಹೋಗಪ್ಪ. ಈ ವಿಚಾರದ ಬಗ್ಗೆ ಅಲ್ವಾ ನೀನ್ ಮಾತಾಡಿದ್ದು? ಹೋಗೋಣ. ಅಲ್ಲೇ ಬಹುವಾಸ ನಾಟಕೋತ್ಸವನು ಕೂಡ ನಡೀತದ. ಈ ಬಾರಿ ವಿಶೇಷವಾಗಿ ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳು ಇಟ್ಕೊಂಡು ಬಹುರೂಪಿ ನಡೀತಾ ಇರೋದ್ರಿಂದ ವಿಸ್ತಾರವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಹಲವಾರು ರಾಜ್ಯ ಮತ್ತು ವಿದೇಶದಿಂದನೂ ಸಹ ನಾಟಕಗಳನ್ನ ಕರೆಸಿ ನಮಗೋಸ್ಕರ ರಂಗಾಯಣದವರು ಏರ್ಪಡಿಸಿದ್ದಾರೆ. ವಿವಿಧ ರಾಜ್ಯಗಳಿಂದನೂ ಆಗ್ಬೋದು, ಬೇರೆ ಬೇರೆ ಭಾಷೆ, ತಮಿಳು, ತೆಲುಗು, ತುಳು, ಹೀಗೆ ಇಂಗ್ಲೀಷ್ ನಾಟಕಗಳು ಸಹ ಬರ್ತಾ ಇದೆ. ಬೇರೆ ಬೇರೆ ಕಲಾತ್ಮಕ ಸಿನಿಮಾಗಳನ್ನ ಸಹ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೂರಾರು ಭಾವಚಿತ್ರಗಳನ್ನ ನಾವು ಒರಿಜಿನಲ್ ಫೋಟೋಗಳನ್ನ ನಾವು ನೋಡ್ಬೋದು. ಹಾಗಾಗಿ ಯಾರೂ ಸಹ ಇದನ್ನು ಮಿಸ್ ಮಾಡ್ಕೋಬೇಡಿ. ನೀವು ಬನ್ನಿ, ನಿಮ್ಮವ್ರನ್ನ ಕರೆತನ್ನಿ ಅಂತ ನಾನು ಹೇಳ್ತೀನಿ.